ಎಲ್ರಿಗೂ ನಮಸ್ಕಾರ. ನಾನು ರವಿಕುಮಾರ್, ಲಿಯೋನ್ ಫರ್ಟಿಲೈಸರ್ ಪ್ರೈವೇಟ್ ಲಿಮಿಟೆಡ್. ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಿದ ಹಾಗೆ ದಾಳಿಂಬೆನ ಯಾವ ರೀತಿ ಬೆಳಿಬೋದು, ಯಾವ ಒಂದು ಕಂಡೀಷನಲ್ಲಿ ಬೆಳಿಬೋದು ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ನಿಮಗೆ. ಮೊದಲನೇದಾಗಿ ಯಾವುದೇ ಬೆಳೆ ಬೆಳಿಬೇಕು ಅಂತಂದರೆ ಅದು ಮಣ್ಣಿನ ಒಂದು ಗುಣಲಕ್ಷಣಗಳನ್ನು ನೋಡಬೇಕಾಗುತ್ತೆ. ಈಗ ದಾಳಿಂಬೆಗೆ ಸ್ವಲ್ಪ ಏರೇಷನ್ ಅಂದರೆ ಫುಲ್ಲು ಕಾಂಪ್ಯಾಕ್ಟ್ ಆಗಿರೋ ಸಾಯಿಲಲ್ಲಿ ಬೆಳೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ಯಾಂಡಿ ಲೋಮ್ ಸಾಯಿಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸ್ಯಾಂಡಿ ಲೋಮ್ ಸಾಯಿಲ್ ಅಂತ ಸ್ವಲ್ಪ ಡ್ರೈ ಇದ್ರೂ ಸಾಯಿಲ್ ನಡೆಯುತ್ತೆ, ಫರ್ಟೈಲ್ ಲ್ಯಾಂಡು ನಡೆಯುತ್ತೆ. ಅದು ನಮ್ಮ ಕರ್ನಾಟಕದಲ್ಲಿ ಸೂಟಬಲ್ ಆಗಿದೆ. ಕೆಲವೊಂದು ಕಡೆ ಇಲ್ಲ, ಅದನ್ನು ನೋಡ್ಕೊಬೇಕು. ನಾವು ನೋಡಿಕೊಂಡು ಚೆಕ್ ಮಾಡಿಕೊಂಡು ಬೆಳಿಬೋದಾ ಅಂತ ಆಮೇಲೆ ನಾವು ಪ್ಲಾಂಟಿಂಗ್ ಹೋಗ್ಬೇಕಾಗತ್ತೆ. ಎರಡನೇದಾಗಿ ಬಂದು ಟೆಂಪರೇಚರ್ ಏನಾಗಿದೆ, ನಮ್ಮ ಕರ್ನಾಟಕಕ್ಕೆ ಮಾಡಿಸೋ ಥರ ಇದೆ. 25ರಿಂದ 38 ಡಿಗ್ರಿವರೆಗೂ ಇದು ತಡ್ಕೊಳ್ಳುತ್ತೆ. ಅದರಲ್ಲೂ ಹಣ್ಣು ಬಿಡಬೇಕಾದ್ರೆ ತುಂಬ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತಂದರೆ 32ರಿಂದ 38 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದ್ದರೆ ತುಂಬ, ಅಂದರೆ ಸಮ್ಮರ್ ಶುರು ಆಗ್ತಿದ್ದಂಗೆ ಚೆನ್ನಾಗಿ ಡೆವಲಪ್ ಆಗೋಕ್ಕೆ ಹಣ್ಣು ಶುರುವಾಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಗೊಬ್ಬರನ ಚೆನ್ನಾಗಿ ಕೊಡಬೇಕಾಗುತ್ತೆ, ಜನವರಿ ಫೆಬ್ರವರಿ ಟೈಮಲ್ಲಿ. ಇದು ಟೆಂಪ್ರೇಚರ್ ಬಗ್ಗೆ ಆಯಿತು. ಮತ್ತು ಮಣ್ಣಲ್ಲಿ ಒಂದು pH ವ್ಯಾಲ್ಯೂ ಅಂತ ಬರುತ್ತೆ, ಅದು 6.5ರಿಂದ 7.5 ಇರಬೇಕು. ಇದಕ್ಕೆ ಸ್ವಲ್ಪ 7.5 ಮೇಲೆ 8.5ವರೆಗೂ ಇದ್ರೂ ತಡೆಯುತ್ತೆ. ಹಂಗಂತೇಳಿ ಸಾಯಿಲ್ ಟೆಸ್ಟ್ ಮಾಡಿಸ್ದೇ ಇರಬೇಡಿ, ದಯವಿಟ್ಟು ಸಾಯಿಲ್ ಟೆಸ್ಟ್ ಮಾಡಿಸಿ. 6.5ರಿಂದ 8.5 ಇದ್ರೂ ಸ್ವಲ್ಪ ಆಲ್ಕಲೈನ್ ಕಡೆ ಇದ್ದರೆ ನಡೆಯುತ್ತೆ. ಅಸಿಡಿಕ್ ಆದರೆ ನಡೆಯಲ್ಲ, ಆಮ್ಲ ಹೆಚ್ಚಾಗಿದ್ದರೆ ಅದು ನಡೆಯಲ್ಲ. ಮತ್ತೀಗ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಮೊದಲು ಮಹಾರಾಷ್ಟ್ರ ಬೆಳೀತಾ ಇದೆ, ಈಗಲೂ ಅಷ್ಟೇ ಹೈಯೆಸ್ಟ್ 50% ಮೇಲೇ ಇದೆ ಪ್ರೊಡಕ್ಷನಲ್ಲಿ. ಗುಜರಾತು, ಆಮೇಲೆ ಕರ್ನಾಟಕ, ಆಂಧ್ರ ಇದೆಲ್ಲ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಾ ಇದೆ. ಕರ್ನಾಟಕದಲ್ಲಿ ಈಗ ತಾನೇ ಶುರುವಾಗಿದೆ. ಎಲ್ಲರೂ ಚೆನ್ನಾಗಿ ಬೆಳೀರಿ. ಏನಾದರೂ ಡೌಟ್ಗಳು ಬಂದರೆ ದಯವಿಟ್ಟು ನಿಮ್ಮ ಕಮೆಂಟ್ ಮಾಡಿ. ಈಗ ನಾನು ವಿಡಿಯೋ ಮಾಡಿದ್ದೀನಿ, ಇನ್ಫಾರ್ಮೇಷನ್ ಬರ್ತಾ ಇದೆ ಅಂತ ಗೊತ್ತಾಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆದರೆ ಮಾತ್ರ ಗೊತ್ತಾಗೋದು. ನಾನು ಇನ್ಫಾರ್ಮೇಷನ್ ಕೊಟ್ಟಿರೋದು ನಿಮಗೆ ಬೇಗ ಬಂದು ತಲುಪುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಚಾನಲ್ ನಂದನ್ನು ಅಥವಾ ಲಿಯೋನ್ ಫರ್ಟಿಲೈಸರ್ನ. ಇಷ್ಟು ಹೇಳ್ತಾ, ಏನೇ ಒಂದು ಡೌಟ್ ಬಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.